ಕಾರ್ಯಕ್ರಮದಲ್ಲಿ ರಾಜ್ಯ ರಾಜಕೀಯದಲ್ಲಿ ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ರಾಜ್ಯದ ಗೃಹ ಸಚಿವರು ಸ್ವತಃ ಗ್ಯಾರಂಟಿ ಯೋಜನೆಗಳು ಹೊರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಗಳು ಹೊರೆ, ಅದರ ಬಗ್ಗೆ ಎರಡು ಮಾತೇ ಇಲ್ಲ ಅಂತ ಸ್ವತಃ ರಾಜ್ಯದ ಗೃಹ ಸಚಿವರು ಮಹತ್ವದ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಗ್ಯಾರಂಟಿ ಹೊರೆ ಅಂತ ಒಪ್ಕೊಂಡಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್. ಗ್ಯಾರಂಟಿಗಳಿಂದ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ, ಅದರಲ್ಲಿ ಎರಡು ಮಾತಿಲ್ಲ ಅಂತ ಹೇಳಿದ್ದಾರೆ. ಬಡವರಿಗೋಸ್ಕರ ಅದನ್ನ ಸಹಿಸಬೇಕು, ಹೊರೆ ಬಗ್ಗೆ ತಿಳಿದೇನೆ ಅದನ್ನ ಜಾರಿ ಮಾಡಿದ್ದೀವಿ ಅಂತ ಕುತೂಹಲಕಾರಿ ಹೇಳಿಕೆ, ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. ಇಲ್ಲ, ಹೊರೆ ಅಂತೂ ಖಂಡಿತ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ ಮಾಡಿಲ್ಲ, ಗೊತ್ತಿದ್ದೇ ಮಾಡಿದ್ದೀವಿ. ಇಲ್ಲ, ಇನ್ನಷ್ಟು ಅಪ್ಡೇಟ್ ಪಡ್ಕೊಂಡು ಓಕೆ, ನಮ್ಮ ಜೊತೆ ಈಗ ಬಿಜೆಪಿಯ ಮುಖಂಡರಾಗಿರ್ತಕ್ಕಂಥ ಮೇಲ್ಮನೆ ಪ್ರತಿಪಕ್ಷ ನಾಯಕರಾಗಿರ್ತಕ್ಕಂಥ ಛಲವಾದಿ ನಾರಾಯಣ ಸ್ವಾಮಿ ಅವರಿದ್ದಾರೆ. ನಮಸ್ಕಾರ ಛಲವಾದಿ ನಾರಾಯಣ ಸ್ವಾಮಿ ಅವರೇ. ನಮಸ್ಕಾರ. ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ, ನಿಜ, ಅದರಲ್ಲಿ ಎರಡು ಮಾತಿಲ್ಲ, ಗ್ಯಾರಂಟಿ ಸ್ಕೀಮ್ಗಳು ಹೊರೆ, ಆದ್ರೆ ಬಡವರಿಗಾಗಿ ಅದನ್ನ ಸಹಿಸ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಿ? ನೋಡಿ, ಇವ್ರಿಗೆ ಅಂದಾಜಿಲ್ಲದೆ ವೋಟ್ ಬ್ಯಾಂಕ್ಗಾಗಿ ಕೊಟ್ಟಂತ ಗ್ಯಾರಂಟಿಗಳಿವು. ಇವು ಅಳದು ತೂಗಿ ಏನಾದರೂ ಮಾಡಿದ್ದಿದ್ರೆ, ಇದಕ್ಕೆ ಕೆಲವು ನಿಬಂಧನೆಗಳಿದ್ದಿದ್ರೆ, ಏನಾದರೂ ಬಡವರಿಗಾಗಿ ಅಂತಂದಿದ್ರೆ ಇದಕ್ಕೆಲ್ಲವೂ ಕೂಡ ಒಂದು ಇತಿಮಿತಿ ಇರ್ತಿತ್ತು. ಇವ್ರಿಗೆ ಲೆಕ್ಕಾಚಾರವೇ ಗೊತ್ತಿಲ್ಲದೆ ವೋಟ್ ಬ್ಯಾಂಕ್ಗಾಗಿ ಹೇಗಾದರೂ ಸರಿ ಮಾಡಿ ಗೆದ್ದು ಬಿಟ್ರೆ ಸಾಕು ಅನ್ನೋ ಒಂದು ಕಾರಣಕ್ಕೆ ಕೊಟ್ಟರು. ಈಗೇನಾಗಿದೆ, BPL ಹೋಲ್ಡರ್ಸ್ ಮಾತ್ರ ಕೊಡ್ತೀವಿ, ಟ್ಯಾಕ್ಸ್ ಕಟ್ಟೋರು ಕೊಡಲ್ಲ ಅಂದರು. ಮೊದಲು ಹೇಳಿದ್ದೇನು? ಕಾಕಾ ಪಾಟೀಲ್ಗೂ ಫ್ರೀ, ಮಹದೇವಪ್ಪನಿಗೂ ಫ್ರೀ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರಿಗೂ ಫ್ರೀ ಅಂದ್ಕೊಂಡ್ರು. ಇವತ್ತು ಅಂತಂದ್ರೆ ಡೆವಲಪ್ಮೆಂಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಖಜಾನೆ ಪೂರ್ತಿ ಖಾಲಿ ಆಗಿದೆ ಅಂತ ಇದು ಬರ್ತಿದೆ. ಈಗಾಗಲೇ ಬಡ್ಜೆಟ್ ಮಂಡನೆಗೆ ಹೋಗ್ತಿದ್ದಾರೆ. 1 ಲಕ್ಷ ಬಹುಶಃ 1,50,000 ಕೋಟಿ ಸಾಲ ತಗೊಳ್ಬೇಕು ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಈಗ. ಆಮೇಲೆ ದಲಿತರಿಗೆ ಇಟ್ಟಿದ್ದ ಹಣವನ್ನು ಕೂಡ ಇವತ್ತು ಡೈವರ್ಟ್ ಮಾಡಿ ಅವ್ರಿಗೆ ಅನ್ಯಾಯ ಮಾಡಿದ್ದಾರೆ. ಬಹಳಷ್ಟು ರೀತಿಯ ತೊಂದರೆಗಳಿಗೆ ಇವರು ಸಿಕ್ಕಾಕೊಂಡಿದ್ದಾರೆ. ಆ ಕಾರಣದಿಂದ ಎಲ್ಲ ಲೀಡರ್ಗಳು ಹೇಳ್ತಾರೆ, ನಮಗೆ ಗ್ಯಾರಂಟಿಗಳು ಕೊಟ್ಟಿರೋದ್ರಿಂದ ಹೊರೆಯಾಗಿದೆ, ಹೇಗಾದರೂ ಇದನ್ನು ನಿಲ್ಲಿಸಬೇಕು. ಆಮೇಲೆ ಹೇಳ್ತಾರೆ, ಇಲ್ಲ, ನಮ್ಮ ಕಮಿಟ್ಮೆಂಟ್ ಇದೆ, ನಾವು ಕೊಡಬೇಕು. ಅಂದರೆ ಎಲ್ಲ ರೀತಿಯಲ್ಲೂ ಇವರು ಫೇಲ್ ಆಗಿರೋ ಕಾರಣದಿಂದ ಒಂದು ರೀತಿ ಜನರನ್ನ ವಂಚಿಸ್ತಕ್ಕಂಥ, ಮೋಸ ಮಾಡ್ತಕ್ಕಂಥ ಡಬಲ್ ಗೇಮ್ ಆಡ್ತಾ ಇದ್ದಾರೆ. ಛಲವಾದಿ ನಾರಾಯಣ ಸ್ವಾಮಿ ಅವರೇ, ಹೊರೆ ಅಂತಂದ್ರೆ ಇದು ಸರ್ಕಾರದ ಮೇಲೆ ಹೊರೆ. ಸರ್ಕಾರದ ಮೇಲೆ ಹೊರೆ ಅಂದ್ರೆ ಅರ್ಥ ಜನಗಳ ಮೇಲೆ ಹೊರೆ ಅಂತಾನೆ ಅಲ್ವಾ? ಟ್ಯಾಕ್ಸ್ ಪೇಯರ್ಸ್ ಮೇಲೆ ಹೊರೆ ಅಂತಾನೆ ಅಲ್ವಾ? ಅಂದ್ರೆ ಸೂಕ್ತ ಸಂಪನ್ಮೂಲಗಳನ್ನ ಇಟ್ಕೊಳ್ಳದೆ ಸರ್ಕಾರ ಇಂಥದ್ದೊಂದು ಯೋಜನೆಗೆ ಕೈ ಹಾಕ್ತು ಕೇವಲ ಜನಪ್ರಿಯತೆಗಾಗಿ ಅನ್ನುವಂಥದ್ದಲ್ವಾ? ಇದ್ರ ಹೊರೆ ಜನಗಳ ಮೇಲೆ ಹಾಕುತ್ತಲ್ವಾ ಸರ್ಕಾರ? ಈಗ ಇದರ ಹೊರೆಯನ್ನ ಜನಗಳ ಈಗ ಕೊನೆಗೆ ತೊಂದರೆ ಆಗ್ತಿರೋದು, ಅಸೆಟ್ ಕ್ರಿಯೇಟ್ ಆಗ್ತಾನೇ ಇಲ್ಲ. ನೋಡಿ, ನಮ್ಮ ಟ್ಯಾಕ್ಸ್ ಹಣ ಸೋಲಾಗಬಾರ್ದು, ಅದು ಮತ್ತೆ ಲಾಭ ಕೊಡ್ತಕ್ಕಂಥದ್ದಾಗಬೇಕು. ನಿಮಗೆ ಅಸೆಟ್ ಕ್ರಿಯೇಟ್ ಆದ್ರೆ ಪರಿಸ್ಥಿತಿ ನಿಭಾಯಿಸಬಹುದು. ಇದು ಅಸೆಟ್ ಕ್ರಿಯೇಟ್ ಆಗ್ತಾನೆ ಇಲ್ಲ. ಇದೇನಂತಂದ್ರೆ ಓಲೈಕೆ ಮಾಡ್ಲಿಕ್ಕೆ ಕೆಲವರನ್ನ ವೋಟ್ ಬ್ಯಾಂಕ್ ಆಗಿ ಅವರನ್ನ ಮುಂದುವರಿಸಿ ಮೇಂಟೈನ್ ಮಾಡ್ಲಿಕ್ಕೆ ಮಾತ್ರ ಇದನ್ನ ಬಳಕೆ ಮಾಡ್ದಂಗೆ ಆಗ್ತಾ ಇದೆ ಅಷ್ಟೇ. ಓಕೆ, ಸೊ ಈಗ ಸಿದ್ದರಾಮಯ್ಯನವರು ಬಜೆಟ್ ಮಂಡನೆ ಮಾಡ್ತಾರೆ 7ನೇ ತಾರೀಕು. ಏನ್ ಹೇಳಕ್ ಬಯಸ್ತೀರಿ ಈ ಸಂದರ್ಭದಲ್ಲಿ ಅವ್ರಿಗೆ? ನಾನು ಮೊದಲನೇದು ಹೇಳ್ತೀನಿ, SCP TSP ಹಣನ ಯಾವುದೇ ಕಾರಣಕ್ಕೆ ನೀವು ಬೇರೆ ಇದಕ್ಕೆ ಬದಲಾಯಿಸಬಾರ್ದು, ಮಾಡಬಾರ್ದು.
ನೀವು ಗ್ಯಾರಂಟಿಗಳು ಕೊಡುವ ಹೆಸರಿನಲ್ಲಿ ಗ್ಯಾರಂಟಿಗಳು ದಲಿತರಿಗೆ ಯಾಕೆ ಕೊಡ್ತಾ ಇಲ್ಲ? ದಲಿತರ ಹಣದಲ್ಲೇ ದಲಿತರ ನೀವು ಹಣ ಗ್ಯಾರಂಟಿ ಇದನ್ನ ಯೋಜನೆ ಕೊಡೋದಾದ್ರೆ ಸಾಮಾನ್ಯರಿಗೆ ಕೊಡ್ತಕ್ಕಂಥ ಗ್ಯಾರಂಟಿ ಇವ್ರಿಂದ ದಲಿತರನ್ನ ನೀವು ವಂಚನೆ ಮಾಡ್ತಿದ್ದೀರಲ್ವಾ? ಅದರಿಂದಾಗಿ ಅವರಿಗೆ ಮೀಸಲಿಟ್ಟ ಹಣನ ನೀವು ಡೈವರ್ಟ್ ಮಾಡಬಾರ್ದು. ಅವರಿಗೆ ಅಸೆಟ್ ಕ್ರಿಯೇಟ್ ಮಾಡಲಿಕ್ಕೆ ಅಂತೇಳಿ ಇಟ್ಟಿರ್ತಕ್ಕಂಥದ್ದು ಅದು ಸ್ಪೆಷಲ್ ಪ್ರೋಗ್ರಾಮ್ ಅದು. ಅದರಿಂದ ನೀವು ವಂಚಿತರನ್ನಾಗಿ ಮಾಡಬೇಡಿ ದಲಿತರನ್ನ, ಅದನ್ನು ಮಾಡಬಾರ್ದು. ನಿಮ್ಮ ಗ್ಯಾರಂಟಿಗಳನ್ನ ನೀವು ಕೊಟ್ಟ ಮಾತಿನಂತೆ ನಡೆಸ್ಕೊಂಡು ಹೋಗಬೇಕು, ಡೆವಲಪ್ಮೆಂಟು ಆಗಬೇಕು. ಇಲ್ಲ ಅಂತಂತಂದ್ರೆ ನಿಮ್ಮಂಥವರು ಅಧಿಕಾರದಲ್ಲಿ ಇರಲಿಕ್ಕೆ ಯೋಗ್ಯರಲ್ಲ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ರೈಟ್, ಥ್ಯಾಂಕ್ ಯು ಛಲವಾದಿ ನಾರಾಯಣ ಸ್ವಾಮಿ ಅವರೇ ರಿಪಬ್ಲಿಕ್ ಕನ್ನಡಕ್ಕೆ ಮಾತನಾಡಿದ್ದಕ್ಕೆ. ಇಲ್ಲ, ಹೊರೆ ಅಂತೂ ನೋಡಿ, ಹೊರೆ ಆಗಿದೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಯಾವುದಕ್ಕೋಸ್ಕರ ಹೊರೆ ಆಗಿದೆ? ಬಡವರಿಗೋಸ್ಕರ ಹೊರೆ, ಅದನ್ನ ತಡ್ಕೊಳ್ಬೇಕಲ್ಲ ಸರ್ಕಾರ. ನಮ್ಗೆ ಗೊತ್ತಿತ್ತು ಹೊರೆ ಆಗುತ್ತೆ ಅಂತಲೇ ಗೊತ್ತಿತ್ತು, ಅದಕ್ಕಾಗಿ ಬಡವರಿಗೋಸ್ಕರ ಕೊಡುವ ಕಾರ್ಯಕ್ರಮದಲ್ಲಿ ಹೊರೆ ಆಗಲೇಬೇಕು. ಅದನ್ನು ಕಾನ್ಷಿಯಸ್ಲಿ ನಾವು ಮಾಡಿದ್ದೀವಿ, ಗೊತ್ತಿಲ್ಲದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಪರಮೇಶ್ವರ್ ಅವರು ಹೇಳ್ತಾರೆ, ಬಸವರಾಜ್ ಹೊರೆ ಅಂತ ಗೊತ್ತಿದ್ದೇ ಜಾರಿ ಮಾಡಿದ್ವಿ ಅಂತ. ಹೊರೆ ಅಂತಂದ್ರೆ ಯಾರಿಗ್ರಿ ಹೊರೆ? ಇವ್ರೇನ್ ಪಾಕೆಟ್ ಇಂದ ಕೊಡ್ತಾರ? ಸರ್ಕಾರದಿಂದ ಕೊಡ್ತೀವಿ ಅಂದ್ರೆ ಯಾರು ದುಡ್ಡು? ಸರ್ಕಾರದಲ್ಲಿರೋದು ಜನಗಳ ದುಡ್ಡು. ಕರ್ನಾಟಕದ ಹೆಚ್ಚಿನ ಜನಗಳ ದುಡ್ಡನ್ನ ಜನಗಳಿಗೆ ಕೊಟ್ಟು ಮೋಸ ಮಾಡುವಂತ, ಅಂದ್ರೆ ಈ ಗ್ಯಾರಂಟಿ ಯೋಜನೆಗಳಿಗೆ ಕೊಟ್ಟು, ಆ ಕಡೆ ಗ್ಯಾರಂಟಿ ಯೋಜನೆ ಪೂರ್ಣ ಪ್ರತಿಫಲವೂ ಇಲ್ಲ, ಈ ಕಡೆ ಅಭಿವೃದ್ಧಿಗೆ ಹಣವೂ ಇಲ್ಲ. ಒಟ್ನಲ್ಲಿ ತನ್ನ ಬೇಳೆಯನ್ನು ಮಾತ್ರ ಬೇಯಿಸ್ಕೊಳ್ತಾ ಇದೆಯಾ ಈ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಪ್ರಶ್ನೆ. ಯಾಕೆ ಹಂಗೆ ಹೇಳಿದ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು? ಬಸವರಾಜ್, ಅಲ್ಲ, ಸತ್ಯವನ್ನ ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ ಶ್ರೀಲಕ್ಷ್ಮಿ. ಎಲ್ಲ ರಾಜಕಾರಣಿಗಳು ಒಪ್ಕೊಳ್ಳಲ್ಲ. ಆದರೆ ನಮಗೆ ರಾಜ್ಯ ಸರ್ಕಾರಕ್ಕೆ ಹೊರೆ ಆಗ್ತಾ ಇದೆ ಗ್ಯಾರಂಟಿಗಳದ್ದು ಅನ್ನುವಂಥದ್ದನ್ನು ಪರಮೇಶ್ವರ್ ಅವರು ಒಪ್ಕೊಂಡಿದ್ದಾರೆ. ಆ ಧೈರ್ಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದರೆ ಸಾಕಷ್ಟು ಜನ ಸಚಿವರು ಶಾಸಕರು ಹೇಳ್ತಾ ಇದ್ರು ಕೂಡ ಸರ್ಕಾರ ಡಿನೈನ್ ಮಾಡ್ತಾನೆ ಇದೆ, ನಮಗೆ ಹೊರೆ ಆಗ್ತಿಲ್ಲ, ನಾವೆಲ್ಲವನ್ನು ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೇವೆ ಅನ್ನುವಂಥದ್ದು. ಆದರೆ ಇಲ್ಲಿ ಬಡವರಿಗೆ ಮಾತ್ರ ಈ ಯೋಜನೆ ತಲುಪಬೇಕು ಅನ್ನುವಂಥದ್ದು ಉದ್ದೇಶ ಸರ್ಕಾರಕ್ಕಿದೆ ಅನ್ನುವಂಥ ಮಾತನ್ನು ಪರಮೇಶ್ವರ್ ಅವರು ನಿನ್ನೆ ತುಮಕೂರಲ್ಲಿ ಕೊಟ್ಟಿದ್ದರು. ಆದರೆ ಅದನ್ನು ಅಷ್ಟು ಸುಲಭವಾಗಿ ಜಾರಿ ಮಾಡೋಕ್ಕಾಗುತ್ತಾ ಅನ್ನುವಂಥದ್ದು. ಯಾಕಂದರೆ ಇವರು ಘೋಷಣೆ ಮಾಡುವಾಗನೇ ಹೇಳಿದ್ದಾರೆ ನಾವು ಎಲ್ಲರಿಗೂ ಕೊಡ್ತೇವೆ ಅನ್ನೋಂಥದ್ದು. ಈಗ ಅದಕ್ಕೆ ನಿಬಂಧನೆಗಳನ್ನ ಹಾಕ್ತೇವೆ, BPL ಕಾರ್ಡಿಗೆ ಮಾತ್ರ ಅವಕಾಶ ಕೊಡ್ತೇವೆ ಅನ್ನೋಂಥದ್ದು. ಆದರೆ ಆ ಒಂದಷ್ಟು ಎಲ್ಲವನ್ನು ಕೂಡ ಈ ಶಕ್ತಿ ಯೋಜನೆ ಕೂಡ ಎಲ್ಲ ಮಹಿಳೆಯರು ಪಡಿತಾ ಇದ್ದಾರೆ. BPL ಕಾರ್ಡೇ ತೋರಿಸ್ಬಿಟ್ಟೆ ಅವರು ಯೋಜನೆ ಲಾಭವನ್ನು ಪಡಿಬೇಕಾಗತ್ತೆ. ವಿದ್ಯುತ್ ಪಡಿತಾ ಇದ್ದಾರಲ್ಲ ಅವರು ಕೂಡ ಎಲ್ಲರೂ ಪಡಿತಾ ಇದ್ದಾರೆ, ಅದನ್ನು ಕೂಡ BPL ಕಾರ್ಡ್ನವ್ರಿಗೆ ಕೊಡ್ತಾರೆ ಅನ್ನೋದಾದರೆ ಅವ್ರು ಘೋಷಣೆ ಮಾಡೋದಕ್ಕೂ ಕೂಡ ಅರ್ಥ ಇರಲ್ಲ. ಅದನ್ನು ಮುಂದುವರೆದ ಭಾಗವಾಗಿ ಇದನ್ನು ಕಟ್ಟಪ್ಪಣೆ ಮಾಡೋಕ್ಕಾಗತ್ತಾ ಇಲ್ಲ ಅನ್ನೋಂಥದ್ದನ್ನ ಚರ್ಚೆ ಅಂತೂ ನಡೆದಿದೆ ಸರ್ಕಾರದ ಮಟ್ಟದಲ್ಲಿ. ಇದನ್ನು ಆದಷ್ಟು ಆರ್ಥಿಕ ಹೊರೆಯನ್ನು ತಗ್ಗಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ. ಆದರೆ ಜನರ ಆಕ್ರೋಶ ಹೇಗಿರುತ್ತೆ ಅನ್ನುವಂಥದ್ದು ಇನ್ನೂ ಸರ್ಕಾರದ ಅರಿವಿಗೆ ಬಂದಂತೆ ಕಾಣಿಸ್ತಿಲ್ಲ. ಮತ್ತು ಮುಂದೆ ಬರ್ತಕ್ಕಂಥ